ಈ ಪಂಚರಾಜ್ಯಗಳ ಚುನಾವಣೆ ಮತ್ತು ಅದರ ಫಲಿತಾಂಶ ಮತ್ತು ನಂತರದ ರಾಜಕೀಯ ಬೆಳವಣಿಗೆಗಳ ಕಾರಣದಿಂದ ದರ್ಶನ್ ಅವರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೀವೆಲ್ಲೂ ಕೂಡ ಹೆಚ್ಚಾಗಿ ಗಮನಿಸಿರಲಿಕ್ಕಿಲ್ಲ. ಮೊನ್ನೆ 4ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದರು. ಇದರ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ನಡೆಸಲಾಯಿತು. ಬಟ್ ಈ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ದರ್ಶನ್ ಪರವಾದಂಥ ವಕೀಲರು ಸಾಕಷ್ಟು ಗಂಭೀರವಾದಂತಹ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಹೇಳಿದ್ದಾರೆ. ಇದನ್ನು ಸುದೀರ್ಘವಾಗಿ ಕೇಳಿರುವಂಥ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂತಹ ಅವರು ಈಗ ಅಂತಿಮವಾಗಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಅವರು ಕೊಟ್ಟಿರುವಂಥ ಸೂಚನೆ ಏನು? ಇದು ದರ್ಶನ್ಗೆ ಜಾಮೀನು ಸಿಗುವ ರೀತಿಯಲ್ಲಿ ಕಾಣಿಸ್ತಿದೆಯಾ? ಒಂದು ವೇಳೆ ದರ್ಶನ್ಗೆ ಜಾಮೀನು ಸಿಕ್ಕರೆ ಮುಂದೇನು, ಸಿಗದೇ ಇದ್ದರೆ ಮತ್ತೇನು, ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಚಿತ್ರದುರ್ಗ ಮೂಲದ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A2 ಆರೋಪಿಯಾಗಿ ಜೈಲನ್ನು ಸೇರಿರುವಂಥ ನಟ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ಮೊನ್ನೆ ಸೋಮವಾರ ನಡೆಯಿತು. ಎಲ್ಲರೂ ಕೂಡ ಈ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಮತ್ತು ಅದರ ಮೇಲಿನ ಬೇರೆ ಬೇರೆ ಬೆಳವಣಿಗೆಗಳಲ್ಲಿ ಬ್ಯುಸಿಯಾಗಿದ್ದರಿಂದ ಈ ಸುದ್ದಿಯನ್ನು ಹೆಚ್ಚು ಎಲ್ಲೂ ಕೂಡ ನೀವು ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ಸುದೀರ್ಘವಾಗಿ ನಡೆದಿದೆ. ಹಾಗೆಯೇ ಏನೆಲ್ಲ ಆಯಿತು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ನಟ ದರ್ಶನ್ ಅವರು ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಈ ಹಿಂದೆ ಇದೇ ಸುಪ್ರೀಂ ಕೋರ್ಟ್ ಇವರ ಜಾಮೀನನ್ನು ರದ್ದುಗೊಳಿಸಿತ್ತು, ವಾಪಸ್ಸು ಜೈಲು ಸೇರುವಂತೆ ಮಾಡಿತ್ತು. ಈಗ ಮತ್ತೆ ಸುಪ್ರೀಂನಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸಹ ಕೈದಿಗಳು ನನ್ನನ್ನು ನಿಂದನೆ ಮಾಡುವುದಲ್ಲದೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳಾದಂತಹ ಆಹಾರ, ಬಟ್ಟೆ, ಹಾಸಿಗೆ ಇದನ್ನು ಕೂಡ ಪಡೆಯೋದಕ್ಕೆ ತಾರತಮ್ಯವನ್ನು ಮಾಡಲಾಗ್ತಿದೆ ಅಂತ ಹೇಳ್ಬಿಟ್ಟು ಜಾಮೀನು ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇನ್ನು ಮಧ್ಯಂತರ ಜಾಮೀನು ಅರ್ಜಿಯನ್ನು ಕೋರಿ ನಟ ದರ್ಶನ್ ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆಯನ್ನು ನ್ಯಾಯಮೂರ್ತಿಗಳಾದಂತಹ JB ಫರ್ದಿವಾಲಾ ಮತ್ತು ವಿಜಯ್ ಬೇಷ್ಣೋಯವರ ವಿಭಾಗೀಯ ಪೀಠ ನಡೆಸಿತು. ಪ್ರಕರಣದ A2 ಆರೋಪಿಯಾಗಿರುವಂಥ ನಟ ದರ್ಶನ್ ಪರ ಹಿರಿಯ ವಕೀಲರಾದಂತಹ ಮುಕುಲ್ ರೋಹಟಗಿ ವಾದವನ್ನು ಮಂಡಿಸಿದರು. ದರ್ಶನ್ ಅವರಿಗೆ 5 ಸ್ಟಾರ್ ಟ್ರೀಟ್ಮೆಂಟನ್ನು ಕೊಡಬೇಡಿ ಅಂಥೇಳಿ ಹೇಳಿದ್ದೀರಾ, ಆದರೆ ಜೈಲು ಅಧಿಕಾರಿಗಳು ಮೂಲಭೂತ ಸವಲತ್ತನ್ನಾದರೂ ಕೊಡಬೇಕಲ್ವಾ, ಅದನ್ನು ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಒಂದಷ್ಟು ಆರೋಪಗಳನ್ನು ಮಾಡಿದರು. ಸಾಮಾನ್ಯ ಆರೋಪಿಗೆ ಸಿಗುವಂಥ ಸೌಲಭ್ಯವೂ ಕೂಡ ದರ್ಶನ್ಗೆ ಸಿಗ್ತಾ ಇಲ್ಲ. ದರ್ಶನ್ ಕ್ವಾರಂಟೈನ್ ಸೆಲ್ನಲ್ಲಿ ಇವತ್ತಿಗೂ ಕೂಡ ಇರುವಂಥದ್ದು. ಅಲ್ಲಿ ಬೆಳಕಿಲ್ಲ, ಊಟವನ್ನು ಕೂಡ ತರಿಸಿಕೊಳ್ಳಲು ಆಗ್ತಾ ಇಲ್ಲ. ಈ ಸಂಬಂಧ ವಿಚಾರಣಾ ನ್ಯಾಯಾಲಯದಲ್ಲಿ ಮನವಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಆ ಕೋರ್ಟು ಸುಪ್ರೀಂ ಕೋರ್ಟ್ ಆದೇಶದಿಂದ ನಿಮಗೆ ಸೌಲಭ್ಯವನ್ನು ಕೊಡಲು ಆಗೋದಿಲ್ಲ ಅಂಥೇಳಿ ಹೇಳ್ತಾ ಇದೆ ಅಂತಲೂ ಕೂಡ ಹೇಳ್ತಾರೆ ವಕೀಲರು. ಇನ್ನು ದರ್ಶನ್ ಪರ ವಕೀಲರ ವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟು ಒಂದು ಗಂಭೀರವಾದಂತಹ ಆದೇಶವನ್ನೇ ಕೊಟ್ಟಿದೆ. ಹಾಗೆಯೇ ಇಲ್ಲಿ ಈ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂಥ ಕೋರ್ಟು ಸಹಜವಾಗಿ ಒಂದು ಸಮಗ್ರ ವರದಿಯನ್ನು ಕೂಡ ಕೇಳಿದೆ. ಏನು, ವಿಚಾರಣಾ ಕೋರ್ಟ್ನಿಂದ ಪ್ರಕರಣದ ಪ್ರಗತಿಯ ಬಗ್ಗೆ ಸಮಗ್ರ ವರದಿಯನ್ನು ಸಲ್ಲಿಸುವಂತೆ ಸೂಚಿಸಿ ವಿಚಾರಣೆಯನ್ನು ಮುಂದೂಡಿದೆ. ಹಾಗೆಯೇ ಇಲ್ಲಿ ಒಂದಷ್ಟು ಗಂಭೀರವಾದಂಥ ಸಂಗತಿಗಳನ್ನು ಕೂಡ ಇಲ್ಲಿ ವಕೀಲರು ಮಂಡಿಸಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕು. ಅಂದರೆ ಇನ್ನು ಈ ಪ್ರಕರಣದ ವಿಳಂಬದ ಬಗ್ಗೆಯೂ ಕೂಡ ವಕೀಲರು, ದರ್ಶನ್ ಪರ ವಕೀಲರು ಕೋರ್ಟ್ನ ಗಮನವನ್ನು ಸೆಳೆದಿದ್ದಾರೆ. ವಿಚಾರಣೆಯನ್ನು ಬೇಕಂತಲೇ ವಿಳಂಬವನ್ನು ಮಾಡಲಾಗ್ತಿದೆ. ಪ್ರಕರಣದಲ್ಲಿ ಒಟ್ಟು 262 ಸಾಕ್ಷಿಗಳಿದ್ದಾರೆ. ಕಳೆದ 8 ತಿಂಗಳಿನಿಂದ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಮುಗಿದಿದೆ. ಇದೇ ವೇಗದಲ್ಲಿ ನಡೆದರೆ ವಿಚಾರಣೆ ಮುಗಿಯೋದಕ್ಕೆ ವರ್ಷಗಳೇ ಬೇಕಾಗಬಹುದು. ಅಷ್ಟು ಸಮಯದವರೆಗೂ ಕೂಡ ದರ್ಶನ್ ಜೈಲಿನಲ್ಲೇ ಕುಳಿಬೇಕಾದಂಥ ಪರಿಸ್ಥಿತಿ ಬರ್ತದೆ. ಇದು ಭಾರಿ ದೊಡ್ಡ ಸಮಸ್ಯೆ ಆಗ್ತದೆ ಅನ್ನೋದನ್ನು ಇಲ್ಲಿ ವಕೀಲರು ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಜೈಲಿನಲ್ಲಿ ಮೂಲಸೌಕರ್ಯದ ಕೊರತೆ ಇದೆ. ಜೈಲು ನಿಯಮಗಳಿಗೆ ವಿರುದ್ಧವಾಗಿ ತನ್ನನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ. ಬೇರೆ ವಿಚಾರಣಾಧೀನ ಕೈದಿಗಳಿಗೆ ಸಿಗುವಂಥ ಕನಿಷ್ಠ ಸೌಲಭ್ಯಗಳು ಕೂಡ ನನಗೆ ಸಿಗ್ತಾಯಿಲ್ಲ. 5 ಸ್ಟಾರ್ ಸೌಲಭ್ಯ ಸಾಯಲಿ ರೀ, ಕನಿಷ್ಠ ಸಿಗಬೇಕಲ್ವ, ಅದು ಕೂಡ ಸಿಗ್ತಾಯಿಲ್ಲ ಅನ್ನುವಂಥದ್ದನ್ನು ಗಮನ ಸೆಳೆದಿದ್ದಾರೆ. ಇನ್ನು ಕುಟುಂಬಸ್ಥರ ಭೇಟಿಗೂ ಕೂಡ ಅಡ್ಡಿಯನ್ನು ಮಾಡಲಾಗ್ತಿದೆ. ಕುಟುಂಬದವರ ಜೊತೆಗೆ ಮಾತನಾಡೋದಕ್ಕೆ ಬ್ಯಾರಿಕೇಡನ್ನು ಅಡ್ಡ ಇಡಲಾಗಿದೆ. ಇದರಿಂದ ಆತ್ಮೀಯವಾಗಿ ಮಾತನಾಡೋದಕ್ಕೆ ಸಹ ಸಾಧ್ಯವಾಗ್ತಿಲ್ಲ ಅನ್ನುವಂಥ ಸಂಗತಿಯನ್ನು ಹೇಳ್ತಾರೆ. ಇನ್ನು ಆರೋಗ್ಯ ಸಮಸ್ಯೆ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ದರ್ಶನ್ ಬೆನ್ನು ನೋವಿನಿಂದ ಸಿಕ್ಕಾಪಟ್ಟೆ ಬಳಲ್ತಾ ಇದ್ದಾರೆ. ಇನ್ಫ್ಯಾಕ್ಟು ಬಳ್ಳಾರಿಯ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಬೆನ್ನು ನೋವು ವಿಪರೀತವಾಗಿ ಕಾಡಿತ್ತು. ಎಲ್ಲಿವರೆಗೆ ಅಂತ ಹೇಳಿದರೆ ನಡೆಯೋಕೆ, ಕೂರೋಕೆ, ಮಲಗೋಕೆ ಏನಕ್ಕೂ ಕೂಡ ಆಗದಂಥ ಪರಿಸ್ಥಿತಿಯಲ್ಲಿ ದರ್ಶನ್ ನರಳಾಡಿದ್ರು. ಇದೇ ಬೆನ್ನು ನೋವು ಇವತ್ತಿಗೂ ಕೂಡ ದರ್ಶನ್ ಅವರನ್ನು ಕಾಡ್ತಾ ಇದೆ. ಸೊ ದಟ್ ದರ್ಶನ್ ಅವರಿಗೆ ನೆಲದ ಮೇಲೆ ಕೂರಬಾರ್ದು ಅಂತ ಹೇಳ್ಬಿಟ್ಟು ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಜೈಲಿನಲ್ಲಿ ಫಿಸಿಯೋಥೆರಪಿಯೂ ಕೂಡ ಸರಿಯಾಗಿ ಸಿಗ್ತಿಲ್ಲ. ಕೂರೋದಕ್ಕೆ ಸಾಯಲಿ, ಓಡಾಡೋಕ್ಕೂ ಕೂಡ ಸರಿಯಾದಂಥ ವ್ಯವಸ್ಥೆ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ.
ಇನ್ನು ವೃತ್ತಿ ಜೀವನಕ್ಕೆ ಭಾರಿ ದೊಡ್ಡ ಹೊಡೆತ ಬೀಳ್ತಾ ಇದೆ. ಜೈಲಿನಲ್ಲಿ ಇರೋದರಿಂದ KVN ಪ್ರೊಡಕ್ಷನ್ ಸೇರಿದಂತೆ ಸುಮಾರು 6 ಕೋಟಿ ರು ಮೊತ್ತದ 3 ದೊಡ್ಡ ಸಿನಿಮಾ ಪ್ರಾಜೆಕ್ಟ್ಗಳು ಕೈತಪ್ಪಿದ್ದಾವೆ. ದೀರ್ಘಕಾಲ ಪ್ರತ್ಯೇಕವಾಗಿ ಇರಿಸೋದ್ರಿಂದ ಮಾನಸಿಕ ಆಘಾತಕ್ಕೂ ಕೂಡ ಕಾರಣ ಆಗ್ತಿದೆ. ಇದು ದರ್ಶನ್ ಅವರ ಮಾನಸಿಕ ನೆಮ್ಮದಿಯ ಮೇಲೂ ಕೂಡ ಭಾರಿ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇನ್ನು ಭದ್ರತೆಯ ಭಯದ ಬಗ್ಗೆಯೂ ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಸಹ ಕೈದಿಗಳಿಂದ ನಿಂದನೆ ಮತ್ತು ಬೆದರಿಕೆ ಎದುರಾಗ್ತಿದೆ. ತಾನೊಬ್ಬ ನಟ ಅನ್ನುವಂಥ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅಂತೇಳ್ಬಿಟ್ಟು ದರ್ಶನ್ ಆರೋಪವನ್ನು ಮಾಡಿದ್ದಾರೆ. ದರ್ಶನ್ ಆರೋಪದಲ್ಲಿ ಸಾಕಷ್ಟು ಗಂಭೀರವಾದಂಥ ವಿಚಾರಗಳು ಇರೋದರಿಂದ ಸಹಜವಾಗಿ ಕೋರ್ಟು ತಕ್ಷಣಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ. ಪ್ರಕರಣದಲ್ಲಿ ಇದುವರೆಗೆ ಎಷ್ಟು ಸಾಕ್ಷಿಗಳ ವಿಚಾರಣೆ ನಡೆದಿದೆ, ಇನ್ನು ಎಷ್ಟು ಸಾಕ್ಷಿಗಳ ವಿಚಾರಣೆ ಬಾಕಿ ಇದೆ, ಇಡೀ ಸಾಕ್ಷ್ಯ ವಿಚಾರಣೆ ಮುಗಿಯೋದಕ್ಕೆ ಅಂದಾಜು ಎಷ್ಟು ಸಮಯ ಬೇಕಾಗಬಹುದು, ಜೈಲಿನಲ್ಲಿ ದರ್ಶನ್ ಅವರಿಗೆ ನಿಯಮದ ಅನುಸಾರ ಸಿಗಬೇಕಾದಂಥ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆಯಾ ಇಲ್ಲವಾ, ಈ ಕುರಿತು 1 ವಾರದ ಒಳಗಡೆ ವರದಿಯನ್ನು ಸಲ್ಲಿಸುವಂತೆ ಸುಪ್ರೀಂ ಕೋರ್ಟು ಸೂಚನೆಯನ್ನು ಕೊಟ್ಟಿದೆ. ಅಂದರೆ ಇಲ್ಲಿ ಈ ದರ್ಶನ್ ಪರ ವಕೀಲರಾದಂಥ ಮುಕುಲ್ ರೋಹಟಗಿ ಅವರು ದರ್ಶನ್ಗೆ ಈಗಾಗಲೇ 1 ವರ್ಷದಿಂದ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಅವರಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಸಿಗೋದು ಬೇಡ, ಆದರೆ ಕನಿಷ್ಠ ಮೂಲಭೂತ ಸೌಕರ್ಯ ಏನಾದರೂ ಕೊಡಬೇಕಲ್ವಾ ಅಂತಲೂ ವಾದ ಮಂಡಿಸ್ತಾರೆ. ದರ್ಶನ್ ಈ ಪ್ರಕರಣದಲ್ಲಿ ನಿರಪರಾಧಿಯಾಗಿದ್ದು ಅವರ ವಿರುದ್ಧದ ಸಾಕ್ಷಿಗಳು ಪ್ರಬಲವಾಗಿಲ್ಲ ಅಂತ ಹೇಳಿಬಿಟ್ಟು ಅರ್ಜಿಯಲ್ಲಿ ಪ್ರತಿಪಾದಿಸಲಾಗಿದೆ. ಮುಂದಿನ ವಾರ ಸಲ್ಲಿಕೆಯಾಗಲಿರುವಂಥ ವರದಿಯ ಆಧಾರದ ಮೇಲೆ ದರ್ಶನ್ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಸತ್ಯ. ಬಟ್ ಜಾಮೀನು ಸಿಗುತ್ತಾ, ಅದೇ ಈಗಿರುವಂಥ ಅನುಮಾನ. ಒಂದು ವೇಳೆ ಜಾಮೀನು ಸಿಗದೇ ಇದ್ದರೆ ದರ್ಶನ್ ಕತೆ ಏನು ಅನ್ನೋದು ನಾವಿಲ್ಲಿ ಯೋಚನೆ ಮಾಡಬೇಕು. ನೇರವಾಗಿ ಜಾಮೀನು ಅರ್ಜಿ ರಿಜೆಕ್ಟ್ ಆಯಿತು ಅಂತ ಹೇಳಿದರೆ ದರ್ಶನ್ ಜೈಲಿನಲ್ಲೇ ಕೊಳೆಯುವಂಥ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗಲಿದೆ. ಬೇರೆ ಯಾವುದೇ ಆಪ್ಷನ್ಸ್ಗಳು ಉಳಿಯೋದಿಲ್ಲ. ಸಂಪೂರ್ಣವಾದಂಥ ವಿಚಾರಣೆ ಮುಗಿಯೋವರೆಗೂ ಕೂಡ ದರ್ಶನ್ ಜೈಲಿನಲ್ಲಿ ಇರಬೇಕಾಗ್ತದೆ. ನಂತರ ಕೋರ್ಟ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅದರ ಮೇಲೆ ಮುಂದಿನ ನಿರ್ಧಾರ ಪ್ರಕಟ ಆಗಲಿದೆ. ಈಗ ಒಂದು ವೇಳೆ ಅಪರಾಧಿ ಅಂತ ಹೇಳ್ಬಿಟ್ಟು ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ತು ಕೋರ್ಟು ಅಂತ ಹೇಳಿದ್ರೆ ಮುಗೀತು ಕತೆ, ದರ್ಶನ್ ಜೈಲಿನಲ್ಲೇ ಇರಬೇಕು. ಇಲ್ಲ ಈ ಪ್ರಕರಣದಲ್ಲಿ ದರ್ಶನ್ ಅವರದ್ದು ಏನೂ ತಪ್ಪಿಲ್ಲ, ಅಂತಹ ಸೂಕ್ತ ಸಾಕ್ಷ್ಯಾಧಾರಗಳು ಸಿಗಲಿಲ್ಲ ತನಿಖೆಯಲ್ಲಿ ಅಂತೇಳಿ ಏನಾದರೂ ಕೋರ್ಟ್ ನಿರ್ಧಾರವನ್ನು ಮಾಡ್ತು ಅಂತ ಹೇಳಿದ್ರೆ ದರ್ಶನ್ಗೆ ರಿಲೀಫ್ ಸಿಗಲಿದೆ. ಯಾವಾಗ ಈ ಬೇಲ್ ಅರ್ಜಿ ರಿಜೆಕ್ಟ್ ಆಗಿ ಅಂತಿಮವಾದಂಥ ವಿಚಾರಣೆ ಮುಗಿದ ಬಳಿಕ. ಅಲ್ಲಿಗೆ ಅಂತಿಮವಾದಂಥ ವಿಚಾರಣೆ ಮುಗಿಯೋದಕ್ಕೆ ಈಗ ಇರುವಂತಹ ಸಂದರ್ಭದಲ್ಲಿ ಅಥವಾ ಈಗ ನೋಡ್ತಿರುವಂತಹ ದೃಷ್ಟಿಕೋನದಲ್ಲಿ ಬಹುಶಃ ಇನ್ನೂ ಸಾಕಷ್ಟು ವರ್ಷಗಳು ಹೋಗ್ಬೋದು. ತಕ್ಷಣಕ್ಕೇನಾಗೋ ಥರ ಕಾಣಿಸ್ತಿಲ್ಲ. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ದರ್ಶನ್ಗೆ ಇನ್ನಷ್ಟು ಸಂಕಷ್ಟದ ದಿನಗಳು ಮಾತ್ರ ಮುಂದಿನ ದಿನಗಳಲ್ಲಿ ಎದುರಾಗೋದ್ರಲ್ಲಿ ಡೌಟ್ ಇಲ್ಲ. ಒಂದು ವೇಳೆ ಜಾಮೀನು ಸಿಕ್ತು ಅಂತ ಹೇಳಿದ್ರೆ ರಿಲೀಫ್, ನೋ ಪ್ರಾಬ್ಲಮ್. ಬಟ್ ಜಾಮೀನು ಒಂದು ವೇಳೆ ಸಿಗದೇ ಇದ್ದರೆ ದರ್ಶನ್ ಮತ್ತೆ ಜೈಲಿನಲ್ಲಿ ಮುಂದುವರಿಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗೋದ್ರಲ್ಲಿ ಡೌಟೇ ಇಲ್ಲ. ನಿಮಗೇನಿಸುತ್ತೆ ಸ್ನೇಹಿತರೆ, ದರ್ಶನ್ಗೆ ಜಾಮೀನು ಸಿಗಬಹುದಾ, ಸಿಗದೆ ಇರಬಹುದಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.